ವೆಲ್ಕಮ್ ಟು ಗೀತಾ ಗ್ಯಾಲರಿ. ಇವತ್ತು ದೊಡ್ಲಿ ಉಪ್ಪಿನಕಾಯಿ ಅಥವಾ ಗಜ ನಿಂಬೆ ಉಪ್ಪಿನಕಾಯಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೋಸಂಬಿ ಥರ ಈ ಕಾಯಿ ಇರುತ್ತೆ, ಒಳಗೆ ನಿಂಬೆಹಣ್ಣಿನ ಥರ ಇರುತ್ತೆ. ಇದನ್ನು ದೊಡ್ಲಿ ಅಥವಾ ಗಜ ನಿಂಬೆ ಅಂತಾರೆ. ಇದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಈ ಕಾಯನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಳ್ಳಿ. ಇದರ ಒಳಗಿನ ಬೀಜವನ್ನು ತೆಗೆದು ಕುಕ್ಕರ್ನಲ್ಲಿ ಹಾಕಿ 1 ಕಪ್ಪಷ್ಟು ನೀರನ್ನು ಹಾಕಿ ಅರಿಶಿನ ಹಾಕಿ 1 ವಿಸಿಲ್ ಬರೋ ತನಕ ಬೇಯಿಸ್ಕೊಳ್ಳಿ. ಬೆಂದ ನಂತರ ಈ ಥರ ಇರುತ್ತೆ. ಹುರಿದಿರೋ ಮೆಂತೆಕಾಳು, ಹುರಿದಿರೋ ಜೀರಿಗೆ, ಸಾಸಿವೆ ಎಲ್ಲವನ್ನು ಪೌಡ್ರ್ ಮಾಡಿಟ್ಕೊಳ್ಳಿ. ಒಂದು ಪ್ಯಾನಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ ಜೀರಿಗೆ ಒಗ್ಗರಣೆಯನ್ನು ಹಾಕ್ಕೊಳ್ಳಿ. ಇದರಲ್ಲಿ ಒಣ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು, ಈ ಕುಕ್ಕರ್ನಲ್ಲಿ ಬೇಯಿಸಿರೋ ದೊಡ್ಲಿಯನ್ನು ಹಾಕ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಎಣ್ಣೆಯಲ್ಲೇ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಖಾರ. ಅದರ ಸಲುವಾಗಿ ನಾನು ಖಾರವನ್ನು ಮೊದಲೇ ಹಾಕಿದ್ದೀನಿ. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸ್ಕೊಳ್ಳಿ. ಇದಕ್ಕೆ ಬೆಲ್ಲ ತುಂಬಾ ಜಾಸ್ತಿ ಹಾಕಬೇಕು. ಇದಕ್ಕೆ ದೊಡ್ಲಿ ಸ್ವಲ್ಪ ಕಹಿ ಇರುತ್ತೆ. ಈ ಕಹಿ ಅಂಶ ಹೋಗೋದಕ್ಕೆ ಸ್ವಲ್ಪ ಬೆಲ್ಲವನ್ನು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಈ ಬೆಲ್ಲ ಕರಗೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ. ಆನಂತರ ಬೆಲ್ಲ ಕರಗಿದ ನಂತರ ಗ್ರೈಂಡ್ ಮಾಡ್ಕೊಂಡಿರೋ ಮೆಂತೆ, ಸಾಸಿವೆ, ಜೀರಿಗೆ ಪುಡಿಯನ್ನು ಹಾಕ್ಕೊಂಡು ಚಿಟಿಕೆ ಇಂಗನ್ನು ಹಾಕ್ಕೊಳ್ಳಿ. ಎಲ್ಲವನ್ನು ಮಿಕ್ಸ್ ಮಾಡಿ ಮತ್ತೊಂದು 2 ನಿಮಿಷ ಬೇಯಿಸ್ಕೊಳ್ಳಿ. ಇದು ನಾವು 3 ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೋಬಹುದು. ಹೊಟ್ಟೆನಲ್ಲಿ ಯಾವುದೇ ಥರ ಹಳ್ಳ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಈ ದೊಡ್ಲಿ ಉಪ್ಪಿನಕಾಯಿ ತಿನ್ನೋದ್ರಿಂದ ವಾಸಿಯಾಗುತ್ತೆ. ಟೇಸ್ಟಿ ಹೆಲ್ದಿ ದೊಡ್ಲಿ ಉಪ್ಪಿನಕಾಯಿ ರೆಡಿ ಆಗಿದೆ.